ನಮ್ಮ ನಾರ್ತ್ ಕರ್ನಾಟಕ ಸೈಡ್ಗೆ ಅತಿ ಹೆಚ್ಚು ಇಷ್ಟಪಡುವಂಥ ಸ್ವೀಟ್ ಡಿಶ್ ಅಂದ್ರೆ ಅದು ಗೋಧಿ ಹುಗ್ಗಿ ನೋಡ್ರಿ. ಪ್ರತಿಯೊಂದು ಸಣ್ಣ ಫಂಕ್ಷನ್ ಇರಲಿ ಅಥವಾ ದೊಡ್ಡ ಫಂಕ್ಷನ್ ಇರಲಿ, ಊಟದ ಮೆನು ಒಳಗೆ ಗೋಧಿ ಹುಗ್ಗಿಗೆ ಒಂದು ಸ್ಪೆಷಲ್ ಜಾಗ ಐತ್ರಿ. ಇವಾಗ ನಮ್ಮ ಹತ್ರ ವೆರೈಟಿ ಸ್ವೀಟ್ಸ್ ಅವೈಲೇಬಲ್ ಇದ್ರೂ ಊಟದ ಪ್ಲೇಟ್ ಒಳಗೆ ಗೋಧಿ ಹುಗ್ಗಿದ ಅಂಥೇಳಿ ಒಂದು ಸ್ಪೆಷಲ್ ಬೋಲ್ ಇದ್ದೇ ಇರ್ತೈತಿ. ಯಾಕಂದ್ರೆ ಇದು ಒಂದು ಎನರ್ಜೆಟಿಕ್ ಫುಡ್ ಹೌದು, ಅದ್ರ ಜೊತೆಗೇನ ಮಾಡೋದು ಭಾಳ ಸಿಂಪಲ್ ಐತ್ರಿ. ಬರ್ರಿ ಹಂಗಿದ್ರ ಇವತ್ತು ನಮ್ಮ ಕಿಚನ್ ಒಳಗೆ ಈ ಗೋಧಿ ಹುಗ್ಗಿನ ಯಾವ ರೀತಿ ಮಾಡೋದು ಅಂಥೇಳಿ ನೋಡ್ತಾ ಹೋಗೋಣಂತ. ನಾನಿಲ್ಲೇ ಅರ್ಧ ಕೆಜಿಯಷ್ಟು ಪಾಲಿಷ್ ಮಾಡಿರುವಂಥ ಗೋಧಿನ ತೊಗೊಂಡೇನ್ರಿ. ಮಾರ್ಕೆಟ್ ಒಳಗೆ ಇವು ರೆಡಿನ ಸಿಗ್ತಾವ. ಮೊದಲೆಲ್ಲ ಇದನ್ನ ಗೋಧಿಯಿಂದ ಮನೆಯೊಳಗನ ಒರಳ್ಕೊಳ್ಳೊಳಗೆ ಹಾಕಿ ಕುಟ್ಟಿ ರೆಡಿ ಮಾಡ್ತಿದ್ದರ್ರಿ. ಬಟ್ ಅದು ಎಲ್ಲರಿಗೂ ಬರುವುದಿಲ್ಲ, ಅದಕ್ಕಾಗಿ ಮಾರ್ಕೆಟ್ ಒಳಗೆ ಈಸಿಲಿ ಅವೈಲೇಬಲ್ ಅದಾವ. ಅದಕ್ಕಾಗಿ ನಾನು ರೆಡಿನ ತೊಗೊಂಡು ಬಂದೇನೆ. ಗೋಧಿ ಪಾಲಿಷ್ ಆದಮೇಲೆ ಅವಕ್ಕೆ ಹುಗ್ಗಿ ಅಕ್ಕಿ ಅಂಥೇಳಿ ಕರೀತಾರ್ರಿ. ಇವನ್ನ ಸರಿಯಾಗಿ ಒಂದು 3ರಿಂದ 4 ನೀರೊಳಗೆ ತೊಳಿಬೇಕಾಗ್ತೈತ್ರಿ. ಸ್ವಲ್ಪ ಹೊಟ್ಟೆ ಥರ ಬರ್ತೈತೆ ಮೇಲೆ, ಅದೆಲ್ಲ ಹೋಗಬೇಕು, ಅಲ್ಲಿ ತನಕ ತೊಳ್ಕೊಬೇಕು. ಆಮೇಲೆ ಒಂದು 8ರಿಂದ 10 ತಾಸು ತನಕ ನೆನಿಲಿಕ್ಕೆ ಬಿಡಬೇಕಾಗ್ತೈತ್ರಿ. ಅಂದ್ರೆ ಬೆಳಗ್ಗೆ ಮಾಡೋದಿದ್ರೆ ಪೂರ್ತಿ ರಾತ್ರಿ ನೆನೆ ಹಾಕಬೇಕು. ನೆನೆ ಹಾಕೋದ್ರಿಂದ ಗೋಧಿ ಕುದಿಲಿಕ್ಕೆ ಟೈಮನ್ನು ಕಡಿಮೆ ತಗೋತೈತ್ರಿ. ನೋಡ್ರಿ, ಇಲ್ಲೇ 8 ತಾಸು ಆದಮೇಲೆ ಗೋಧಿ ಎಲ್ಲ ನೆನೆದು ದಪ್ಪ ದಪ್ಪ ಕಾಳಾಗ್ಯಾವ. ಕಾಳೆಲ್ಲ ಸರಿಯಾಗಿ ನೆನೆದು ಮೆತ್ತಗಾಗ್ಯಾವ್ರಿ. ಈಗ ಒಂದು ಸಿಂಪಲ್ ಟ್ರಿಕ್ಸನ್ನು ಯೂಸ್ ಮಾಡ್ಕೊಂಡು ಈ ಗೋಧಿ ಇನ್ನೊಂದು ಸ್ವಲ್ಪ ಜಲ್ದಿನ ಕುದಿಯೋಂಗ ಮಾಡ್ಕೊಳ್ಳೋಣ ಅಂತ. ಅದು ಯಾವ ರೀತಿ ಅಂದ್ರೆ, ಒಂದು ಜಾರಿಗೆ ಸ್ವಲ್ಪ ಈ ಗೋಧಿ ಕಾಳನ್ನು ಹಾಕಿ ಒಂದೊಂದು ರೌಂಡ್ 4 ಸಲ ತಿರ್ಗಿಸ್ಕೊಳ್ಳೋಣಂತ್ರಿ. ಇದರಿಂದ ಗೋಧಿ ಕಾಳು ಸ್ವಲ್ಪ ಒಡೆದಂಗೆ ಆಗ್ತೈತಿ ಮತ್ತು ಆದಷ್ಟು ಫಾಸ್ಟಾಗಿ ಕುದಿತೈತಿ. ಈ ರೀತಿ ಮಾಡ್ಕೋಬೇಕಾಗ್ತೈತಿ ನೋಡ್ರಿ. ಆದ್ರೆ ಗೋಧಿ ಕಾಳು ಪೂರ್ತಿ ಫೈನ್ ಪೇಸ್ಟ್ ಆಗಬಾರ್ದು, ಸ್ವಲ್ಪ ಒಂದರೊಳಗೆ 2 ಪೀಸ್ ಆಗಬೇಕು ಅಥವಾ ಸ್ಮ್ಯಾಶ್ ಮಾಡ್ದಂಗೆ ಆಗಿರ್ಬೇಕು, ಅಷ್ಟು ಮಾತ್ರ ಮಾಡ್ಕೋಬೇಕು. ಇದೇ ರೀತಿ ಉಳಿದಿದ್ದೆಲ್ಲ ಗೋಧಿನೂ ಮಾಡಿಟ್ಕೊಳ್ಳೋಣಂತ. ನಮ್ಮ ಕಡೆ ಹುಗ್ಗಿಗಂಥೇಳಿ ಈ ಥರ ಪಾತ್ರೆ ಇರ್ತಾವ್ರಿ, ಮತ್ತು ಇವಕ್ಕೆ ಹುಗ್ಗಿ ಗುಂಡಿ ಅಂಥೇಳಿ ಕರಿತೇವೆ. 2 ಲೀಟರ್ನಷ್ಟು ನೀರನ್ನು ನಾನು ಈ ಪಾತ್ರೆ ಒಳಗೆ ಹಾಕಿ ಬಿಸಿ ಮಾಡ್ಕೊಳತ್ತೇನ್ರಿ. ನೀರು ಸ್ವಲ್ಪ ಬಿಸಿ ಆದಮೇಲೆ ನೆನೆಸಿಟ್ಟಿರುವಂಥ ಈ ಗೋಧಿನ ಹಾಕಿ ಒಂದ್ಸಲ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾನಿವತ್ತು ಹುಗ್ಗಿನ ಕರೆಕ್ಟ್ ಅಳತೆಯೊಳಗೆ ಮಾಡತ್ತೇನ್ರಿ. ಇದರಿಂದ ಪರ್ಫೆಕ್ಟ್ ಹುಗ್ಗಿ ರೆಡಿ ಆಗ್ತೈತಿ. ಈ ಹುಗ್ಗಿ ಮಾಡಲಿಕ್ಕೆ ಜಾಸ್ತಿ ಏನು ಎಫರ್ಟ್ ಹಾಕೋದು ಅವಶ್ಯಕತೆ ಇರೋದಿಲ್ರಿ. ಗೋಧಿ ಕುದಿಸೋದೊಂದೇ ಮೋಸ್ಟ್ ಇಂಪಾರ್ಟೆಂಟ್ ಇಲ್ಲೇ. ಈಗ ಸ್ವಲ್ಪ ತುಪ್ಪ ಮತ್ತು 1-2 ಚಿಟಿಕೆಯಷ್ಟು ಸಾಲ್ಟನ್ನು ಸೇರಿಸಿ ಕುದಿಸ್ಕೊಳ್ಳೋಣಂತ. ಹುಗ್ಗಿ ಕುದಿಲಿಕ್ಕೆ ಸ್ಟಾರ್ಟ್ ಆಗೈತೆ ನೋಡ್ರಿ ಸಣ್ಣಗೆ. ಇಲ್ಲೇ ಮಾಡಲೇಬೇಕಾಗಿರುವಂಥ ಕೆಲಸ ಏನು ಅಂದ್ರೆ, ಈ ಹುಗ್ಗಿನ ಕೈಯಾಡಿಸ್ತಾ ಇರಬೇಕಾಗ್ತೈತ್ರಿ, ಇಲ್ಲಂದ್ರೆ ತಳ ಹಿಡ್ಕೊಂಡು ಬಿಡ್ತೈತಿ. ಅದಕ್ಕಾಗಿ ದಪ್ಪ ತಳದ ಪಾತ್ರೆನ ತೊಗೋಬೇಕಾಗ್ತೈತ್ರಿ. ಪ್ರತಿ 2 ನಿಮಿಷಕ್ಕೊಂದ್ಸಲ ಇದೇ ರೀತಿ ತಿರುವುತ್ತಾ ಇದನ್ನು ಕುದಿಸ್ಕೋಬೇಕಾಗ್ತೈತಿ ಮತ್ತು ಕುದಿಸ್ದಂಗೆ ಗಟ್ಟಿ ಆಗ್ತಾ ಹೋಗ್ತೈತ್ರಿ. ಅರ್ಧ ಕೆಜಿಯಷ್ಟು ಗೋಧಿಗೆ 1 kg ಆಗುವಷ್ಟು ಬೆಲ್ಲನ ತೊಗೊಂಡೇನ್ರಿ. ಈ ಅಳತೆ ಕರೆಕ್ಟ್ ಐತ್ರಿ. ಆದ್ರೆ ಸಿಹಿ ಜಾಸ್ತಿ ತಿನ್ನಂಗಿಲ್ಲ ಅಂದ್ರೆ ಸ್ವಲ್ಪ ಬೆಲ್ಲದ ಪ್ರಮಾಣ ಕಡಿಮೆ ಮಾಡ್ಕೋರಿ, ನೋ ಪ್ರಾಬ್ಲಮ್. ನಾನಿಲ್ಲಿ ಈ ಹುಗ್ಗಿನ 15 ನಿಮಿಷದಿಂದ ಕುದಿಸಾಕತ್ತೇನ್ರಿ. ಒಂದ್ಸಲ ಚೆಕ್ ಮಾಡ್ತೇನೆ. ಇನ್ನೂ ಸ್ವಲ್ಪ ಕುದಿಬೇಕು ಅಂತ ಅನ್ಸಾತೈತಿ. ಇನ್ನೊಂದು 10 ನಿಮಿಷ ಇದನ್ನ ಕುದಿಸ್ಕೊಳ್ಳೋಣಂತ. ಮತ್ತು ಒಂದು 10 ನಿಮಿಷದ ತನಕ ಕುದಿಸಿದ ಮೇಲೆ ಇವಾಗ ಸ್ವಲ್ಪ ಮೆಲ್ಟ್ ಆದಂಗೆ ಆಗೈತ್ರಿ, ಸರಿಯಾಗಿ ಕುದ್ದೈತಿ. ಇದು ಕುದಿಯುವಾಗ ನಾನು ಆವಾಗವಾಗ ತಿರುಗಿಸ್ತಾನೆ ಇದ್ದೆ ರೀ, ಇಲ್ಲಾಂದ್ರೆ ತಳ ಹಿಡ್ಕೊಂಡು ಅದು ಹೊತ್ತಿದ ವಾಸನೆ ಎಲ್ಲ ಹುಗ್ಗಿ ತುಂಬ ತೊಗೊಂಡ್ಬಿಡ್ತೈತಿ. ಅದಕ್ಕಾಗಿ ಒಂದು 2 ನಿಮಿಷಕ್ಕಾದರೂ ಒಂದು ಸಾರಿ ಇದನ್ನ ತಿರುಗಿಸ್ತಾನೆ ಇರಬೇಕಾಗ್ತೈತಿ. ಈಗ ಗಟ್ಟಿನೂ ಆಗೈತೆ ನೋಡ್ರಿ ಹುಗ್ಗಿ. ಇಷ್ಟಾದ್ರೆ ಸಾಕ್ರಿ. ಈಗ ಬೆಲ್ಲ ಕರಗೈತೇನ ಅಂಥೇಳಿ ಒಂದ್ಸಲ ಚೆಕ್ ಮಾಡೋಣಂತ. ಬೆಲ್ಲ ಎಲ್ಲ ಕರಗಿ ಕುದಿಯಾಕತ್ತೈತ್ರಿ. ಈಗ ಬೆಲ್ಲ ಕರಗಿದ್ರೆ ಸಾಕು, ಪಾಕದು ಏನು ಮಾಡ್ಕೋಬಾರ್ದ್ರಿ. ಮತ್ತು ಈ ಬೆಲ್ಲದ ನೀರನ್ನು ಸಣ್ಗಿಂದ ಸೋಸಿ ಹುಗ್ಗಿ ಒಳಗೆ ಹಾಕ್ಕೊಳ್ಳೋಣಂತ.
ನಾವು ಮುಂಚೆನ 2 ಲೀಟ್ರಷ್ಟು ನೀರನ್ನು ಆ್ಯಡ್ ಮಾಡಿದ್ವಿ ಇದಕ್ಕೆ. ಮತ್ತು ಇವಾಗ ಬೆಲ್ಲದ ನೀರು 1 ಲೀಟ್ರ್ನಷ್ಟು ಐತ್ರಿ. ಟೋಟಲ್ 3 ಲೀಟ್ರ್ ನೀರು ಹಾಕ್ದಂಗಾಯಿತು. ಇದರಿಂದ ಹುಗ್ಗಿಗೆ ಒಂದು ಕರೆಕ್ಟ್ ಥಿಕ್ನೆಸ್ ಸಿಗ್ತೈತೆ ನೋಡ್ರಿ. ಮಾಡುವಾಗ ಇದು ಭಾಳ ತಿಳುವಾತೇನೋ ಅಂತ ಅನಿಸ್ತೈತೆ ಖರೆ, ಬಟ್ ಹೆಂಗೆ ಹುಗ್ಗಿ ತಣ್ಣಗಾಗ್ತಾ ಹೋಗ್ತೈತಲ್ಲ ಹಂಗೆ ಗಟ್ಟಿ ಆಗ್ತಾ ಹೋಗ್ತೈತಿ. ಬೆಲ್ಲ ಹಾಕಿದ ಮೇಲೆ ಮತ್ತೊಂದು 5 ನಿಮಿಷ ಮೀಡಿಯಮ್ ಫ್ಲೇಮ್ ಒಳಗೆ ಕುದೀತಾ ಇರಲಿ ರೀ. ಹುಗ್ಗಿಗೆ ಒಂದು ಒಳ್ಳೆ ಪರಿಮಳ ಬೇಕಂಥೇಳಿ ಒಂದು 4-5 ಏಲಕ್ಕಿ ಮತ್ತು ಒಂದು 8-10 ಲವಂಗನ ಇಲ್ಲಿ ಪುಡಿ ಮಾಡಿ ಆ್ಯಡ್ ಮಾಡೇನ್ರಿ. ಇದೇ ಸ್ಟೇಜ್ ಒಳಗೆ ಸ್ವಲ್ಪ ಒಣ ಕೊಬ್ಬರಿ ಮತ್ತು ಖರ್ಜೂರನೂ ಬೇಕಿದ್ರೆ ಆ್ಯಡ್ ಮಾಡ್ಕೋಬೋದ್ರಿ. ನಮ್ಮ ಕಡೆ ಈ ಗೋಧಿ ಹುಗ್ಗಿನ ಶಿವರಾತ್ರಿದ ಮರುದಿನ ಮಾಡಿರ್ತಾರ್ರಿ. ಯಾಕಂದ್ರೆ ಶಿವರಾತ್ರಿ ದಿನ ಉಪವಾಸ ಮಾಡಿರ್ತೇವಲ್ಲ, ಅದಕ್ಕೆ ಬಾಡಿಗೆ ಸ್ವಲ್ಪ ಎನರ್ಜಿ ಕಡಿಮೆ ಆಗಿರ್ತೈತೆ ಅಂಥೇಳಿ ಅದ್ರ ಮರುದಿನ ಗೋಧಿ ಹುಗ್ಗಿ ಮಾಡಿ ಊಟ ಮಾಡ್ತಾರೆ. ಅದು ಬಿಟ್ಟರೆ ಗಣಪತಿ ಇಟ್ಟಿರ್ತಾರಲ್ಲ 5 ದಿನದೊಳಗೆ ಯಾವುದಾದ್ರೂ 1 ದಿನದೊಳಗೆ ಗೋಧಿ ಹುಗ್ಗಿನ ಮಾಡಿರ್ತಾರೆ. ಈಗ ಹುಗ್ಗಿ ಫುಲ್ ರೆಡಿ ಐತ್ರಿ. ನಾವು 30-35 ನಿಮಿಷ ಟೈಮ್ ತೊಗೊಂಡ್ವಿ ಹುಗ್ಗಿನ ಕುದಿಸ್ಲಿಕ್ಕೆ. ಈಗ ಅದಕ್ಕೆ ಹಾಕಲಿಕ್ಕೆ ಸ್ವಲ್ಪ ತುಪ್ಪ ತೊಗೊಂಡು ಅದ್ರೊಳಗೆ ಡ್ರೈ ಫ್ರೂಟ್ಸನ್ನು ಫ್ರೈ ಮಾಡ್ಕೊಳ್ಳೋಣಂತ. ಇಲ್ಲೇ ಇದೇ ಬೇಕಂತೇನಿಲ್ರಿ, ನಮಗೇನು ಇಷ್ಟನೋ ಆ ಡ್ರೈ ಫ್ರೂಟ್ಸ್ ಹಾಕ್ಬೋದು ಅಥವಾ ನಮ್ಮ ಕಡೆ ಅವೈಲೇಬಲ್ ಇರುವಂಥ ಡ್ರೈ ಫ್ರೂಟ್ಸನ್ನು ಆ್ಯಡ್ ಮಾಡ್ಕೋಬೋದು. ಲೋ ಫ್ಲೇಮ್ ಒಳಗೆ ಇವನ್ನೆಲ್ಲ ಫ್ರೈ ಮಾಡ್ಕೊಳ್ಳೋಣಂತ್ರಿ. ಒಂದು ಅರ್ಧ ಫ್ರೈ ಆದಮೇಲೆ ಇದಕ್ಕೆ ಸ್ವಲ್ಪ ಗಸಗಸೆ ಬೀಜನ ಹಾಕೇನಿ. 1 ಸ್ಪೂನ್ ಆಗುವಷ್ಟು ಗಸಗಸೆ ಹಾಕಿ ಫ್ರೈ ಮಾಡಿ ಇದನ್ನು ಹುಗ್ಗಿಗೆ ಆ್ಯಡ್ ಮಾಡ್ಕೊಳ್ಳೋಣಂತ. ತುಪ್ಪದೊಳಗೆ ಈ ರೀತಿ ಡ್ರೈ ಫ್ರೂಟ್ಸನ್ನು ಫ್ರೈ ಮಾಡಿ ಹಾಕೋದ್ರಿಂದ ಅದರ ಟೇಸ್ಟೂ ಎನ್ಹ್ಯಾನ್ಸ್ ಆಗ್ತೈತಿ ಮತ್ತು ಕ್ರಂಚಿನೆಸ್ಸು ಬರ್ತೈತ್ರಿ. ಜೊತೆಗೇನ ಹುಗ್ಗಿ ಒಳಗೆ ಮೇಲೆ ತೇಲಾಡ್ತಿರ್ತಾವ, ನೋಡೋಕ್ಕೂ ಚಂದ ಅನಿಸ್ತೈತಿ. ಇವಾಗ ಹುಗ್ಗಿ ಕಂಪ್ಲೀಟ್ ಆಯ್ತು ನೋಡ್ರಿ. ಇದಕ್ಕೆ ತುಪ್ಪದ ಒಗ್ಗರಣೆ ಕೊಡೋದು ಅಂಥೇಳಿ ಕರೀತಾರೆ ನಮ್ಮ ಕಡೆ. ಅಂದ್ರೆ ಲಾಸ್ಟ್ ಸ್ಟೇಜ್ ಆಫ್ ಹುಗ್ಗಿ ಮೇಕಿಂಗ್ ಪ್ರೋಸೆಸ್ ಅಂಥೇಳಿ ಅರ್ಥ. ನಾನು ಮೊದಲ ಹೇಳಿದ್ದೆ ಹುಗ್ಗಿ ಮಾಡೋದು ಭಾಳ ಸಿಂಪಲ್ ಐತೆ ಅಂಥೇಳಿ. ನೀವೇ ನೋಡಿದ್ರಿ ಈಗ. ಹುಗ್ಗಿ ಕುದಿಲಿಕ್ಕೆ ಸ್ವಲ್ಪ ಟೈಮ್ ಕೊಡಬೇಕಷ್ಟೇ ರೀ, ಅದು ಬಿಟ್ಟರೆ ಬೇರೆ ಏನು ಎಫರ್ಟ್ ಇಲ್ಲ ಇದ್ರೊಳಗೆ. ಮತ್ತು ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಹುಗ್ಗಿ ರೆಸಿಪಿ ಇನ್ನೂ ನೀವು ಟ್ರೈ ಮಾಡಿಲ್ಲ ಅಂದ್ರೆ ಡೆಫಿನೆಟ್ಲಿ ಒಂದು ಸಲ ಟ್ರೈ ಮಾಡಿರಿ, ಭಾಳ ಟೇಸ್ಟಿ ಇರ್ತೈತಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.